ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಡಿಸ್ಕಸ್ ಮಾಡೋಣ ಪೊಲೀಸ್ ಕಾನ್ಸ್ಟೇಬಲ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಮೊದಲ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಸ್ತುತ ಮೂಲಭೂತ ಹಕ್ಕು ಅಲ್ಲ? ಆಪ್ಷನ್ ಎ ಸಮಾನತೆಯ ಹಕ್ಕು, ಆಪ್ಷನ್ ಬಿ ಶೋಷಣೆ ವಿರುದ್ಧ ಹಕ್ಕು, ಆಪ್ಷನ್ ಸಿ ಆಸ್ತಿಯ ಹಕ್ಕು, ಆಪ್ಷನ್ ಡಿ ಸಂವಿಧಾನಿಕ ಪರಿಹಾರಗಳ ಹಕ್ಕು. ಕರೆಕ್ಟ್ ಆಪ್ಷನ್ ಇದೆ ಆಸ್ತಿಯ ಹಕ್ಕು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದೇ ಆದರ್ಶ ಅನಿಲ ಸಮೀಕರಣದ ಭಾಗವಿಲ್ಲ? ಆಪ್ಷನ್ ಎ ಚಾರ್ಲ್ಸ್ ಕಾನೂನು, ಆಪ್ಷನ್ ಬಿ ಬಾಯ್ಲ್ಸ್ ಕಾನೂನು, ಆಪ್ಷನ್ ಸಿ ಡಾಲ್ಟನ್ ಕಾನೂನು, ಆಪ್ಷನ್ ಡಿ ಅವೊಗಡ್ರೋ ಕಾನೂನು. ಕರೆಕ್ಟ್ ಆಪ್ಷನ್ ಆಗಿದೆ ಡಾಲ್ಟನ್ ಕಾನೂನು. ನೆಕ್ಸ್ಟ್ ಪ್ರಶ್ನೆ, ನಿಪಾ ವೈರಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಆಪ್ಷನ್ ಎ ಇದು ಝೂನೋಟಿಕ್ ಕಾಯಿಲೆಯಾಗಿದೆ, ಆಪ್ಷನ್ ಬಿ ಫ್ರೂಟ್ ಬಾವಲಿಗಳು ಪ್ರಾಣಿಗಳ ಕಣಜಗಳಾಗಿವೆ, ಆಪ್ಷನ್ ಸಿ ಇದು 2023ರಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಸಂಭವಿಸಿತ್ತು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಸಿ ಇದು 2023ರಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಸಂಭವಿಸಿತ್ತು. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಲು ಆಪ್ಷನ್ ಎ ಸರಳ ಬಹುಮತ ಸಾಕು, ಆಪ್ಷನ್ ಬಿ ಸಂಪೂರ್ಣ ಬಹುಮತದ ಅಗತ್ಯವಿದೆ, ಆಪ್ಷನ್ ಸಿ ಪರಿಣಾಮಕಾರಿ ಬಹುಮತದ ಅಗತ್ಯವಿದೆ, ಆಪ್ಷನ್ ಡಿ ವಿಶೇಷ ಬಹುಮತದ ಅಗತ್ಯವಿದೆ. ಕರೆಕ್ಟ್ ಆಪ್ಷನ್ ಆಗಿದೆ ಸರಳ ಬಹುಮತ ಸಾಕು. ನೆಕ್ಸ್ಟ್ ಪ್ರಶ್ನೆ, ಲೋಕಸಭೆಯಲ್ಲಿ ವಿವಿಧ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆಯ ಆಧಾರವೇನು? ಆಪ್ಷನ್ ಎ ಸಮುದಾಯ, ಆಪ್ಷನ್ ಬಿ ಭಾಷೆ, ಆಪ್ಷನ್ ಸಿ ಪ್ರದೇಶ, ಆಪ್ಷನ್ ಡಿ ಜನಸಂಖ್ಯೆ. ಕರೆಕ್ಟ್ ಆಪ್ಷನ್ ಆಗಿದೆ ಜನಸಂಖ್ಯೆ. ನೆಕ್ಸ್ಟ್ ಪ್ರಶ್ನೆ, ಸಂಸತ್ತಿನ ಚುನಾವಣೆಗಳನ್ನು ನಡೆಸುವ ಸಂಪೂರ್ಣ ಪ್ರಕ್ರಿಯೆ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಇಸಿಐಗೆ ವಹಿಸಲಾಗಿದೆ? ಆಪ್ಷನ್ ಎ ವಿಧಿ ಅಥವಾ ಕಲಮು 370, ಆಪ್ಷನ್ ಬಿ ವಿಧಿ ಅಥವಾ ಕಲಮು 324, ಆಪ್ಷನ್ ಸಿ ವಿಧಿ ಅಥವಾ ಕಲಮು 37, ಆಪ್ಷನ್ ಡಿ ವಿಧಿ ಅಥವಾ ಕಲಮು 30. ಕರೆಕ್ಟ್ ಆಪ್ಷನ್ ಆಗಿದೆ ವಿಧಿ ಅಥವಾ ಕಲಮು 324. ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಂವಿಧಾನವು ಯಾವ ದಿನಕ್ಕೆ ಜಾರಿಗೆ ಬಂದಿತ್ತು? ಆಪ್ಷನ್ ಎ 26 ಜನವರಿ 1949, ಆಪ್ಷನ್ ಬಿ 26 ನವೆಂಬರ್ 1949, ಆಪ್ಷನ್ ಸಿ 26 ಜನವರಿ 1950, ಆಪ್ಷನ್ ಡಿ 26 ನವೆಂಬರ್ 1950. ಕರೆಕ್ಟ್ ಆಪ್ಷನ್ ಆಗಿದೆ 26 ಜನವರಿ 1950. ನೆಕ್ಸ್ಟ್ ಪ್ರಶ್ನೆ, ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಮೊದಲ ವೇಳೆ ಅಥವಾ ಗಂಟೆ? ಆಪ್ಷನ್ ಎ ಪ್ರಶ್ನೆ ವೇಳೆ, ಆಪ್ಷನ್ ಬಿ ಶೂನ್ಯ ವೇಳೆ, ಆಪ್ಷನ್ ಸಿ ಅಲ್ಪಾವಧಿಯ ಚರ್ಚೆ, ಆಪ್ಷನ್ ಡಿ ವಿಶೇಷ ಉಲ್ಲೇಖ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಎ ಪ್ರಶ್ನೆ ವೇಳೆ. ನೆಕ್ಸ್ಟ್ ಪ್ರಶ್ನೆ, RTI ಕಾಯ್ದೆ 2005ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ವಯಸ್ಸಿನ ಮಾನದಂಡಗಳು ಯಾವುವು? ಆಪ್ಷನ್ ಎ 18 ವರ್ಷಗಳು ಮತ್ತು ಮೇಲ್ಪಟ್ಟವರು, ಆಪ್ಷನ್ ಬಿ 21 ವರ್ಷಗಳು ಮತ್ತು ಮೇಲ್ಪಟ್ಟವರು, ಆಪ್ಷನ್ ಸಿ ಹೆಂಗಸರಿಗೆ 18 ವರ್ಷಗಳು ಮತ್ತು ಮೇಲ್ಪಟ್ಟವರು ಮತ್ತು ಗಂಡಸರಿಗೆ 21 ವರ್ಷಗಳು ಮತ್ತು ಮೇಲ್ಪಟ್ಟವರು, ಆಪ್ಷನ್ ಡಿ ವಯಸ್ಸಿನ ನಿಬಂಧನೆ ಇಲ್ಲ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಡಿ ವಯಸ್ಸಿನ ನಿಬಂಧನೆ ಇಲ್ಲ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಪಂಚಾಯತಿ ರಾಜ್ ಅನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. ಕರೆಕ್ಟ್ ಆಪ್ಷನ್ ಆಗಿದೆ ರಾಜಸ್ಥಾನ್. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸರಿ ಇಲ್ಲ? ಉಚ್ಚ ನ್ಯಾಯಾಲಯಗಳು ಕೆಲವು ಪ್ರಕರಣಗಳಲ್ಲಿ ತಮ್ಮ ಪ್ರಾದೇಶಿಕ ನ್ಯಾಯವ್ಯಾಪ್ತಿಯ ಹೊರಗೆ ಸಹ ರಿಟ್ಗಳನ್ನು ಹೊರಡಿಸಬಹುದು. ಆಪ್ಷನ್ ಬಿ ಉಚ್ಚ ನ್ಯಾಯಾಲಯಗಳು ರಿಟ್ ನ್ಯಾಯವ್ಯಾಪ್ತಿಯ ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ವಿಸ್ತಾರವಾಗಿದೆ, ಆಪ್ಷನ್ ಸಿ ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿ ಸಂವಿಧಾನ ಮೂಲ ರಚನೆಯ ಭಾಗವಿಲ್ಲ, ಆಪ್ಷನ್ ಡಿ ಸಂವಿಧಾನದ ಕಲಮು 32ರ ಅಡಿಯಲ್ಲಿ ರಿಟ್ಗಳನ್ನು ಹೊರಡಿಸುವ ತನ್ನ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯವು ಹೊಂದಿದೆ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಸಿ ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿ ಸಂವಿಧಾನದ ಮೂಲ ರಚನೆಯ ಭಾಗ. DRDO ತಯಾರುಪಡಿಸಿರುವ ಮಾಯಾ ಏನು? ಆಪ್ಷನ್ ಎ ಒಂದು ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ಬಿ ಸೂಪರ್ಸೋನಿಕ್ ಡ್ರೋನ್, ಆಪ್ಷನ್ ಸಿ ಆದಿತ್ಯ L1 ಪೇಲೋಡ್, ಆಪ್ಷನ್ ಡಿ ಒಂದು ಕ್ವಾಂಟಮ್ ಸೂಪರ್ ಕಂಪ್ಯೂಟರ್. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಎ
ಒಂದು ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿದೆ? ಆಪ್ಷನ್ ಎ ವಿಮೆ, ಆಪ್ಷನ್ ಬಿ ಬೆಟ್ಟಿಂಗ್ ಮತ್ತು ಜೂಜು, ಆಪ್ಷನ್ ಸಿ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ, ಆಪ್ಷನ್ ಡಿ ಕೃಷಿ ಶಿಕ್ಷಣ ಮತ್ತು ಸಂಶೋಧನೆ ಸೇರಿದಂತೆ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಎ ವಿಮೆ. ನೆಕ್ಸ್ಟ್ ಪ್ರಶ್ನೆ, ಪ್ರಕೃತಿಯ 4 ಮೂಲಭೂತ ಶಕ್ತಿಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ದುರ್ಬಲವಾಗಿದೆ? ಆಪ್ಷನ್ ಎ ಬಲವುಳ್ಳ ಶಕ್ತಿ, ಆಪ್ಷನ್ ಬಿ ವಿದ್ಯುತ್ಕಾಂತೀಯ, ಆಪ್ಷನ್ ಸಿ ದುರ್ಬಲ ಶಕ್ತಿ, ಆಪ್ಷನ್ ಡಿ ಗುರುತ್ವಾಕರ್ಷಣೆ. ಕರೆಕ್ಟ್ ಆಪ್ಷನ್ ಆಗಿದೆ ಗುರುತ್ವಾಕರ್ಷಣೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ದೂರದ ಅಳತೆಯಲ್ಲ? ಆಪ್ಷನ್ ಎ ಮೈಲಿ, ಆಪ್ಷನ್ ಬಿ ಗಜ, ಆಪ್ಷನ್ ಸಿ ಪ್ರಕಾಶ ವರ್ಷ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಕರೆಕ್ಟ್ ಆಪ್ಷನ್ ಆಗಿದೆ ಇವುಗಳಲ್ಲಿ ಯಾವುದೂ ಅಲ್ಲ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕಾಲಾನುಕ್ರಮದಲ್ಲಿದೆ? ಆಪ್ಷನ್ ಎ ನಿಯಂತ್ರಣದ ಕಾಯ್ದೆ, ಪಾರ್ಲಿಮೆಂಟು ಸುಧಾರಣೆಗಳು, ಚಾರ್ಟರ್ ಕಾಯ್ದೆಗಳು, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ. ಆಪ್ಷನ್ ಬಿ ನಿಯಂತ್ರಣ ಕಾಯ್ದೆ, ಪಿಟ್ಸ್ ಇಂಡಿಯಾ ಆ್ಯಕ್ಟ್, ಪಾರ್ಲಿಮೆಂಟು ಸುಧಾರಣೆಗಳು, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ. ಆಪ್ಷನ್ ಸಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್, ಭಾರತ ಸರ್ಕಾರದ ಕಾಯ್ದೆ 1935, ಪಾರ್ಲಿಮೆಂಟು ಸುಧಾರಣೆಗಳು, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಬಿ ನಿಯಂತ್ರಣದ ಕಾಯ್ದೆ, ಪಿಟ್ಸ್ ಇಂಡಿಯಾ ಆ್ಯಕ್ಟ್, ಪಾರ್ಲಿಮೆಂಟು ಸುಧಾರಣೆಗಳು, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ನಾಗರಿಕ ಸೇವೆಯನ್ನು ಸೇರಿದ ಮೊದಲ ಭಾರತೀಯ? ಆಪ್ಷನ್ ಎ ಸತ್ಯೇಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಬಿ WC ಬ್ಯಾನರ್ಜಿ, ಆಪ್ಷನ್ ಸಿ ದಾದಾಬಾಯಿ ನವರೋಜಿ, ಆಪ್ಷನ್ ಡಿ MG ರಾನಡೆ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಎ ಸತ್ಯೇಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್ ಪ್ರಶ್ನೆ, ಯುನೈಟೆಡ್ ನೇಷನ್ 2023 ಅನ್ನು ಯಾವುದರ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿದೆ? ಆಪ್ಷನ್ ಎ ಶಾಂತಿ, ಆಪ್ಷನ್ ಬಿ ಸಿರಿಧಾನ್ಯಗಳು, ಆಪ್ಷನ್ ಸಿ ಪೋಲಿಯೋ ನಿರ್ಮೂಲನೆ, ಆಪ್ಷನ್ ಡಿ ಬಡತನದ ನಿರ್ಮೂಲನೆ. ಕರೆಕ್ಟ್ ಆಪ್ಷನ್ ಆಗಿದೆ ಸಿರಿಧಾನ್ಯಗಳು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಕರೆಕ್ಟ್ ಆಪ್ಷನ್ ಆಗಿದೆ ಗುಜರಾತ್, ಆಪ್ಷನ್ ಸಿ. ನೆಕ್ಸ್ಟ್ ಪ್ರಶ್ನೆ, ರಾಜ್ಯಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಆಪ್ಷನ್ ಎ ಇದು 250 ಸದಸ್ಯರ ಗರಿಷ್ಠ ಬಲವನ್ನು ಹೊಂದಬಹುದು, ಅದರಲ್ಲಿ 238 ಚುನಾವಣೀಯರಾಗಿದ್ದಾರೆ ಮತ್ತು 12 ನಾಮನಿರ್ದೇಶಿತರಾಗಿದ್ದಾರೆ. ಆಪ್ಷನ್ ಬಿ ಇದು ಶಾಶ್ವತ ಸಂಸ್ಥೆ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಸಿ ಸದನದ ಒಟ್ಟು ಸದಸ್ಯರಲ್ಲಿ 5/1 ಭಾಗವು ಕೋರಂ ಅನ್ನು ರೂಪಿಸುತ್ತದೆ. ಆಪ್ಷನ್ ಡಿ ನಾಮನಿರ್ದೇಶಿತ ಸದಸ್ಯರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ, ಆದರೆ ಅಧ್ಯಕ್ಷರು ಚುನಾವಣೆಯಲ್ಲಿ ಮತ ಚಲಾಯಿಸಲು ಅರ್ಹರಾಗಿರುವುದಿಲ್ಲ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಸಿ ಸದನದ ಒಟ್ಟು ಸದಸ್ಯರಲ್ಲಿ 5/1 ಭಾಗವು ಕೋರಂ ಅನ್ನು ರೂಪಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಷೇರು ಮಾರುಕಟ್ಟೆ ನಿಯಂತ್ರಕ. ಆಪ್ಷನ್ ಎ IRDA, ಆಪ್ಷನ್ ಬಿ SEBI, ಆಪ್ಷನ್ ಸಿ NSE, ಆಪ್ಷನ್ ಡಿ BSE. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಬಿ SEBI. ನೆಕ್ಸ್ಟ್ ಪ್ರಶ್ನೆ, ISTRAC ಬೆಂಗಳೂರು ಇದರ ಪ್ರಮುಖ ಜವಾಬ್ದಾರಿ ಏನು? ಆಪ್ಷನ್ ಎ ಇಸ್ರೋದ ಎಲ್ಲ ಉಪಗ್ರಹ ಮತ್ತು ಉಡಾವಣಾ ವಾಹನ ಕಾರ್ಯಾಚರಣೆಗಳಿಗೆ ಟ್ರ್ಯಾಕಿಂಗ್ ಬೆಂಬಲವನ್ನು ಒದಗಿಸುತ್ತದೆ. ಆಪ್ಷನ್ ಬಿ ಚಂದ್ರಯಾನ್-3 ಲ್ಯಾಂಡರ್ ಮಾಡ್ಯೂಲ್ಗೆ ವಿನ್ಯಾಸದ ವಿಶೇಷಣಗಳನ್ನು ಒದಗಿಸುವುದು. ಆಪ್ಷನ್ ಸಿ ಇಸ್ರೋನ ಕಾರ್ಯಾಚರಣೆಗಳಿಗೆ ಉಪಗ್ರಹ ಘಟಕಗಳಿಗೆ ಉತ್ಪಾದನಾ ಸೌಲಭ್ಯವನ್ನು ಒದಗಿಸುವುದು. ಆಪ್ಷನ್ ಡಿ ಚಂದ್ರಯಾನ ವಿಶೇಷಣಗಳ ಪೇಲೋಡ್ಗಳಿಗೆ ಉತ್ಪಾದನಾ ಸೌಲಭ್ಯವನ್ನು ಒದಗಿಸುವುದು. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಎ ಇಸ್ರೋದ ಎಲ್ಲ ಉಪಗ್ರಹ ಮತ್ತು ಉಡಾವಣಾ ವಾಹನ ಕಾರ್ಯಾಚರಣೆಗಳಿಗೆ ಟ್ರ್ಯಾಕಿಂಗ್ ಬೆಂಬಲವನ್ನು ಒದಗಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಚಂದ್ರಯಾನ-3 ರೋವರ್ ಪೇಲೋಡ್ ಯಾವುದು? ಆಪ್ಷನ್ ಎ ರೇಡಿಯೋ ಅಂಗರಚನಾಶಾಸ್ತ್ರ, ಚಂದ್ರನ ಬಂಧಿತ ಅತಿಸೂಕ್ಷ್ಮ ಅಯಾನುಗಳು ಮತ್ತು ವಾತಾವರಣ.
ಆಪ್ಷನ್ ಬಿ ಚಂದ್ರನ ಮೇಲ್ಮೈ ಉಷ್ಣ ಭೌತಿಕ ಪ್ರಯೋಗ. ಆಪ್ಷನ್ ಸಿ ಲೇಸರ್ ಪ್ರೇರಿತ ಸ್ಥಗಿತ ಸ್ಪೆಕ್ಟ್ರೋಸ್ಕೋಪ್. ಆಪ್ಷನ್ ಡಿ ಲೇಸರ್ ರೆಟ್ರೋರಿಫ್ಲೆಕ್ಟರ್ ಅರೆ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಸಿ ಲೇಸರ್ ಪ್ರೇರಿತ ಸ್ಥಗಿತ ಸ್ಪೆಕ್ಟ್ರೋಸ್ಕೋಪ್. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಜೈವಿಕ ವೈವಿಧ್ಯತೆ ಪರಂಪರೆಯ ತಾಣವಲ್ಲ? ಆಪ್ಷನ್ ಎ ಅಮರಗುಡ್ಡ. ಆಪ್ಷನ್ ಬಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕ್ಯಾಂಪಸ್. ಆಪ್ಷನ್ ಸಿ ನಲ್ಲೂರು ಹುಣಸೆ ತೋಪ. ಆಪ್ಷನ್ ಡಿ ದೊಡ್ಡ ಆಲದ ಮರ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಡಿ ದೊಡ್ಡ ಆಲದ ಮರ. ನೆಕ್ಸ್ಟ್ ಪ್ರಶ್ನೆ, ಕಳೆಗಳ ಸೋಂಕಿತ ನೀರು ಮತ್ತು ಜವುಗು ಭೂಮಿಯಲ್ಲಿ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಾಯುನೌಕೆಯನ್ನು CSIRNAL ಅಭಿವೃದ್ಧಿಪಡಿಸಿದೆ. ಇದನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಜಲದೋಸ್ತ. ಆಪ್ಷನ್ ಬಿ ಜಲಪರಿ. ಆಪ್ಷನ್ ಸಿ ಜಲಮೇಘ. ಆಪ್ಷನ್ ಡಿ ಜಲವಾಯು. ಕರೆಕ್ಟ್ ಆಪ್ಷನ್ ಆಗಿದೆ ಜಲದೋಸ್ತ. ನೆಕ್ಸ್ಟ್ ಪ್ರಶ್ನೆ, ಈ ವಯಸ್ಸಿನ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವುದು ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳು ಯೋಜನೆಯ ಉದ್ದೇಶಗಳಲ್ಲಿ ಒಂದಾಗಿದೆ. ಆಪ್ಷನ್ ಎ 0 to 10 years. ಆಪ್ಷನ್ ಬಿ 0 to 6 years. ಆಪ್ಷನ್ ಸಿ 0 to 4 years. ಆಪ್ಷನ್ ಡಿ 0 to 8 years. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಬಿ 0 to 6 years. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ವರ್ಗವಲ್ಲ? ಆಪ್ಷನ್ ಎ ಸಾಮಾನ್ಯ ಮತದಾರರು. ಆಪ್ಷನ್ ಬಿ ಅರ್ಹ ಮತದಾರರು. ಆಪ್ಷನ್ ಸಿ ಅನಿವಾಸಿ ಮತದಾರರು. ಆಪ್ಷನ್ ಡಿ ಸೇವಾ ಮತದಾರರು. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಬಿ ಅರ್ಹ ಮತದಾರರು. ನೆಕ್ಸ್ಟ್ ಪ್ರಶ್ನೆ, ECRTIN ಹೆಚ್ಚಿನ ತೀವ್ರತೆಯೊಂದಿಗೆ ಮಾಲ್ವೇರ್ ಅಕಿರಾಗೆ ಎಚ್ಚರಿಕೆ ನೀಡಿದ ಅಕಿರಾ ಒಂದು. ಆಪ್ಷನ್ ಎ ರ್ಯಾನ್ಸಮ್ವೇರ್. ಆಪ್ಷನ್ ಬಿ ಡಿಡಾಸ್ ಡ್ರೋನ್ ದಾಳಿ. ಆಪ್ಷನ್ ಸಿ ಅಡ್ವೇರ್. ಆಪ್ಷನ್ ಡಿ ಕೀಸ್ಟ್ರೋಕ್ ಲಾಗರ್. ಕರೆಕ್ಟ್ ಆಪ್ಷನ್ ಆಗಿದೆ ರ್ಯಾನ್ಸಮ್ವೇರ್. ನೆಕ್ಸ್ಟ್ ಪ್ರಶ್ನೆ, RBI ಆರಂಭಿಸಿರುವ ಡಿಜಿಟಲ್ ರೂಪಾಯಿ ಸಗಟು ಮತ್ತು ಡಿಜಿಟಲ್ ರೂಪಾಯಿ ರಿಟೇಲ್ ಇವುಗಳು ಯಾವುದರ ಪ್ರಾಯೋಗಿಕ ಯೋಜನೆಗಳು? ಆಪ್ಷನ್ ಎ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಆಪ್ಷನ್ ಬಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಮಾರ್ಕೆಟ್. ಆಪ್ಷನ್ ಸಿ ಸೆಂಟ್ರಲ್ ಬ್ಯಾಂಕ್ ಮಾರ್ಕೆಟ್. ಆಪ್ಷನ್ ಡಿ ಸೆಂಟ್ರಲ್ ಬ್ಯಾಂಕ್ ಕರೆನ್ಸಿ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಎ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ನೆಕ್ಸ್ಟ್ ಪ್ರಶ್ನೆ, ಜುಲೈ 2023ರಲ್ಲಿ ಭಾರತ ಸರ್ಕಾರವು ಬಾಸ್ಮತಿ ಅಲ್ಲದ ಬಿಳಿ ಅಕ್ಕಿಯ ರಫ್ತನ್ನು ಯಾವುದಕ್ಕೋಸ್ಕರ ನಿಷೇಧಿಸಿತು? ಆಪ್ಷನ್ ಎ ಕಳಪೆ ಗುಣಮಟ್ಟದ ಅಕ್ಕಿ ರಫ್ತಿಗೆ ಸೂಕ್ತವಲ್ಲದ ಕಾರಣ. ಆಪ್ಷನ್ ಬಿ ದೇಶದ ಗ್ರಾಹಕರಿಗೆ ಕಡಿಮೆ ಬೆಲೆಯ ಅಕ್ಕಿ ಕೊಡುವುದು. ಆಪ್ಷನ್ ಸಿ ದೇಶದೊಳಗೆ ಉತ್ಪಾದಕರ ನಡುವೆ ಸ್ಪರ್ಧೆಯನ್ನು ಹೆಚ್ಚಿಸುವುದು. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಬಿ ದೇಶದ ಗ್ರಾಹಕರಿಗೆ ಕಡಿಮೆ ಬೆಲೆಯ ಅಕ್ಕಿ ಕೊಡುವುದು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲ? ಆಪ್ಷನ್ ಎ ಸಾಮಾನ್ಯ ಸಭೆ. ಆಪ್ಷನ್ ಬಿ ಭದ್ರತಾ ಮಂಡಳಿ. ಆಪ್ಷನ್ ಸಿ ಟ್ರಸ್ಟಿಶಿಪ್ ಕೌನ್ಸಿಲ್. ಆಪ್ಷನ್ ಡಿ ಶಾಂತಿ ಪಾಲನಾ ಕಾರ್ಯಾಚರಣೆಗಳು ಮತ್ತು ರಾಜಕೀಯ ಕಾರ್ಯಗಳು. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಡಿ ಶಾಂತಿ ಪಾಲನಾ ಕಾರ್ಯಾಚರಣೆಗಳು ಮತ್ತು ರಾಜಕೀಯ ಕಾರ್ಯಗಳು. ನೆಕ್ಸ್ಟ್ ಪ್ರಶ್ನೆ, ChatGPT ಅನ್ನು ಅಭಿವೃದ್ಧಿಪಡಿಸಿದವರು? ಆಪ್ಷನ್ ಎ ಅಮೆಜಾನ್ ಕ್ಲೌಡ್. ಆಪ್ಷನ್ ಬಿ AI21 ಲ್ಯಾಬ್ಸ್. ಆಪ್ಷನ್ ಸಿ ಡೀಪ್ ಮೈಂಡ್. ಆಪ್ಷನ್ ಡಿ ಓಪನ್ AI. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಡಿ ಓಪನ್ AI. ನೆಕ್ಸ್ಟ್ ಪ್ರಶ್ನೆ, ಇಂಗ್ಲಿಷ್ ಮತ್ತು ಫ್ರೆಂಚ್ ನಡುವಿನ ಮೂರನೇ ಕರ್ನಾಟಕ ಯುದ್ಧಗಳು ಯಾವುದಕ್ಕೆ ಸಹಿ ಹಾಕುವುದರ ಮೂಲಕ ಕೊನೆಗೊಂಡಿತು? ಆಪ್ಷನ್ ಎ ವರ್ಸಾಯ್ ಒಪ್ಪಂದ. ಆಪ್ಷನ್ ಬಿ ರೈಮ್ ಒಪ್ಪಂದ. ಆಪ್ಷನ್ ಸಿ ಪ್ಯಾರಿಸ್ ಒಪ್ಪಂದ. ಆಪ್ಷನ್ ಡಿ ಮದ್ರಾಸ್ ಒಪ್ಪಂದ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಸಿ ಪ್ಯಾರಿಸ್ ಒಪ್ಪಂದ. ನೆಕ್ಸ್ಟ್ ಪ್ರಶ್ನೆ, 1914ರಲ್ಲಿ ಮೈಸೂರು ಲ್ಯಾನ್ಸರಿಗೆ ಮೊದಲ ವಿಶ್ವ ಯುದ್ಧದಲ್ಲಿ ಭಾಗವಹಿಸಲು ಆದೇಶಿಸಲಾಯಿತು ಮತ್ತು ದಂಡು ಮೊದಲು ಎಲ್ಲಿಗೆ ಹೊರಟಿತು? ಆಪ್ಷನ್ ಎ ಸೌದಿ ಅರೇಬಿ. ಆಪ್ಷನ್ ಬಿ ಮೊರೊಕ್ಕೊ. ಆಪ್ಷನ್ ಸಿ ಜೋರ್ಡನ್. ಆಪ್ಷನ್ ಡಿ ಈಜಿಪ್ಟ್. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಡಿ ಈಜಿಪ್ಟ್. ನೆಕ್ಸ್ಟ್ ಪ್ರಶ್ನೆ,
ಹೆಣ್ಣು ಮಗು ಜನಿಸಿದ ನಂತರ ಅದನ್ನು ಕೊಲ್ಲುವ ಅಮಾನವೀಯ ಪದ್ಧತಿಯನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಭ್ರೂಣ ಹತ್ಯೆ, ಆಪ್ಷನ್ ಬಿ ಶಿಶು ಹತ್ಯೆ, ಆಪ್ಷನ್ ಸಿ ಗರ್ಭಪಾತ, ಆಪ್ಷನ್ ಡಿ ಮಿಸ್ಕ್ಯಾರೇಜ್. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಬಿ ಶಿಶು ಹತ್ಯೆ. ನೆಕ್ಸ್ಟ್ ಪ್ರಶ್ನೆ, ಉತ್ತರ ಕನ್ನಡ ಜಿಲ್ಲೆಯ ಕೆಲಸೆ ಅರಣ್ಯದಲ್ಲಿ ಈ ಕೆಳಗಿನ ಯಾವ ಚಳುವಳಿಗಳು ಪ್ರಾರಂಭವಾದವು? ಆಪ್ಷನ್ ಎ ಅಪ್ಪಿಕೋ ಚಳುವಳಿ, ಆಪ್ಷನ್ ಬಿ ಸೈಲೆಂಟ್ ವ್ಯಾಲಿ ಚಳುವಳಿ, ಆಪ್ಷನ್ ಸಿ ಕೈಗೆ ವಿರುದ್ಧ ಆಂದೋಲನ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಎ ಅಪ್ಪಿಕೋ ಚಳುವಳಿ. ನೆಕ್ಸ್ಟ್ ಪ್ರಶ್ನೆ, ಯಾರ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡವಳಿಕೆಯನ್ನು ಗಲಭೆ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಪ್ರೇಕ್ಷಕರು, ಆಪ್ಷನ್ ಬಿ ಸ್ನೇಹಿತರು, ಆಪ್ಷನ್ ಸಿ ಜನಸಮೂಹ, ಆಪ್ಷನ್ ಡಿ ವೀಕ್ಷಕರು. ಕರೆಕ್ಟ್ ಆಪ್ಷನ್ ಆಗಿದೆ ಜನಸಮೂಹ. ನೆಕ್ಸ್ಟ್ ಪ್ರಶ್ನೆ, 2009 ರ ಶಿಕ್ಷಣ ಹಕ್ಕು ಕಾಯ್ದೆಯ ಯಾವ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಉಚಿತ ಶಿಕ್ಷಣವನ್ನು ಖಾತರಿಪಡಿಸುತ್ತದೆ? ಆಪ್ಷನ್ ಎ 7 to 15 years, ಆಪ್ಷನ್ ಬಿ 6 to 14 years, ಆಪ್ಷನ್ ಸಿ 5 to 14 years, ಆಪ್ಷನ್ ಡಿ 6 to 15 years. ಕರೆಕ್ಟ್ ಆಪ್ಷನ್ ಆಗಿದೆ ಆಪ್ಷನ್ ಬಿ 6 to 14 years.